ಅವರೆಲ್ಲ ಕಷ್ಟ ಇದೆ ಅಂತ ಬ್ಯಾಂಕ್ನಲ್ಲಿ ಬಂಗಾರ ಅಡವಿಟ್ಟು ಸಾಲ ಪಡೆದಿದ್ದರು. ಆದರೆ ಅವರು ಅಡವಿಟ್ಟಿದ್ದ ಬ್ಯಾಂಕನ್ನ ಕತರ್ನ ಕಳ್ಳರ ಗ್ಯಾಂಗ್ ಗುಡಿಸಿ ಗುಂಡಾಂತರ ಮಾಡಿದ್ದು, ಇದರಿಂದಾಗಿ ನೂರಾರು ಕುಟುಂಬಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಧೈರ್ಯ ಹೇಳಬೇಕಾಗಿದ್ದ ಬ್ಯಾಂಕ್ ಸಿಬ್ಬಂದಿ ವರ್ತನೆ ಸಹ ಬಂಗಾರ ಕಳೆದುಕೊಂಡವರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಆ ಗ್ರಾಹಕರ ಸಂಕಷ್ಟದ ಕತೆ ಏನು ಅಂತ ನೀವೇ ನೋಡಿ. ಬಂಗಾರ ಕಳೆದುಕೊಂಡವರ ಸಂಕಷ್ಟಕ್ಕೆ ಬಾರದ ಬ್ಯಾಂಕ್. ನ್ಯಾಮತಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದ ಕಳ್ಳತನ. ಕಳ್ಳರ ಕೃತ್ಯದಿಂದ ಕಂಗಾಲಾದ ಗ್ರಾಹಕರು. ಅದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ಬ್ಯಾಂಕಿನಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ 12.95 ಕೋಟಿ ರೂಪಾಯಿ ಮೌಲ್ಯದ 509 ಜನ ಗ್ರಾಹಕರ ಚಿನ್ನಾಭರಣ ಕದ್ದು ಕಳ್ಳರು ಪರಾರಿಯಾಗಿದ್ದರು. ಬ್ಯಾಂಕಿಗೆ ಕನ್ನ ಹಾಕಿದ ಗ್ರಾಹಕರು ಸಿಸಿಟಿವಿ ಕ್ಯಾಮೆರಾ, ಡಿವಿಆರ್ ತೆಗೆದುಕೊಂಡು ಇಡೀ ಬ್ಯಾಂಕ್ ತುಂಬೆಲ್ಲ ಕಾರದ ಪುಡಿ ಎಸೆದಿದ್ದರು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಈ ಬ್ಯಾಂಕ್ನಲ್ಲಿ ಬಂಗಾರ ಅಡವಿಟ್ಟಿದ್ದ ಗ್ರಾಹಕರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು. ಸಾಲ ಸೋಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿದ್ದ ಬಂಗಾರದ ಆಭರಣ ಅದ್ಯಾರೋ ಕದ್ದುಕೊಂಡು ಹೋಗಿದ್ದಾರೆ ಎಂಬ ಸತ್ಯವನ್ನ ಅವರ ಕೈಯಲ್ಲಿ ಅರಗಿಸಿಕೊಳ್ಳಲು ಆಗಲಿಲ್ಲ. ಅಲ್ಲಿಂದ ನಿರಂತರವಾಗಿ ಬ್ಯಾಂಕ್ ಬಳಿ ಬಂದು, ಸರ್, ನಮ್ಮ ಚಿನ್ನದ ಕತೆ ಏನು ಅಂತ ಪರಿಪರಿಯಾಗಿ ಕೇಳಿದ್ದಾರೆ. ಇದೀಗ ಬ್ಯಾಂಕ್ ಸಿಬ್ಬಂದಿ ಬಂಗಾರದ ಆಭರಣಕ್ಕೆ ಮೌಲ್ಯ ನಿಗದಿ ಮಾಡಿ ಒಟ್ಟು ಮೊತ್ತದ ಪೈಕಿ 60% 70% ನೀಡುವುದಾಗಿ ಹೇಳಿದ್ದಾರೆ. ಇದರಿಂದ ಮತ್ತಷ್ಟು ಆತಂಕಗೊಂಡ ಗ್ರಾಹಕರು ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಒಂದು ಆಧಾರ ಇಟ್ಕೊಂಡಷ್ಟೇ ನಾವು ದುಡ್ಡು ತಗೊಂಡೋಗಿ, ಆಮೇಲೆ ಅವ್ರಿಗೆ ವೇಸ್ಟೇಜ್ ಹೇಳಿದ್ರೆ ಏನಾಗುತ್ತೆ, ನಮಗೆ ವೇಸ್ಟೇಜ್ ಇಲ್ಲ, ನಾವು ಕೊಡ್ತೀವಿ ಅಂತ ಅಕ್ಕನಿಗೆ ಹೇಳಿದ್ರಲ್ಲ, 1.5 ತೊಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರಲ್ಲ, ಅದನ್ನ 1.5 ತೊಲ ಕೊಟ್ಟರೆ ನಮಗೆ ಹೆಂಗ್ ಲಾಸ್ ಆಗುತ್ತೆ ಅಂದರೆ, 3 ತೊಲಕ್ಕೆ 3 ಗ್ರಾಮ್ ತೆಗೆದ್ರೆ ಅಲ್ಲಿ 3 ಗ್ರಾಮ್ ಹೋಯ್ತು, ಇಲ್ಲಿ 3 ಗ್ರಾಮ್ ಹೋಯ್ತು. ಆವರೇಜ್ ಒಂದು 70,000 ಅಂದ್ರು, 735 42,000 ರೂಪಾಯಿ ಪ್ಲಸ್ ಕೂಲಿ ಅಂದ್ರೆ 45,000 ಆಯ್ತು. ಆಫ್ಟರ್ ಆಲ್ ಒಬ್ಬ ರೈತರು 3 ತೊಲ ಬಂಗಾರ ಇಟ್ಟಿರೋರಿಗೆ 45,000 ರಿಂದ 50,000 ಲಾಸ್ ಆಯ್ತು ಅಂತಂದ್ರೆ, ಒಬ್ಬೊಬ್ರು 30 ತೊಲ ಇಟ್ಟಿರೋದಾರೆ, 20 ತೊಲ ಇಟ್ಟಿರೋದಾರೆ, 10 ತೊಲ ಇಟ್ಟಿರೋದಾರೆ. ಇದು ಮಜೂರಿಯ ಇದು ಕಳ್ಕೊಂಡು ಕೊಡ್ತೀವಿ ವೇಸ್ಟೇಜ್ ಅನ್ನಂದಾಗ ಅವ್ರಿಗೆ ನಾವು ಅದನ್ನ ಕೊಡ್ಬೇಕಾದ್ರೆ ವೇಸ್ಟೇಜು ಅದನ್ನು ಎಲ್ಲದೂ ಸೇರಿಸಿ ನಾವು ಅವರಿಗೆ ಕೊಡಬೇಕು. ಅವಾಗ ಯಾರಿಗೆ ಲಾಸ್ ಆಗೋದು? ನಮಗೆ ಲಾಸ್ ಆಗೋದು, ಅವ್ರಿಗೆ ಲಾಸ್ ಆಗಲ್ಲ, ಅವರಿಗೆ ನಮಗೆ ಲಾಸ್. ಇಟ್ಕೊಂಡು ನಾವು ಯಾಕೆ ಇಟ್ಟಿರ್ತೀವಿ? ಅವತ್ತೊಂದು ದಿವಸ ಮ್ಯಾನೇಜರ್ ಹೇಳಿದ್ರು, ಅವ್ರು RBI ನವರು ಬಂಗಾರ ಕಳೆದಿದ್ರೆ ಏನು ಮಾಡ್ತಿದ್ರಿ ಅಂತ ಮಾತಾಡಿದ್ರು ಅವ್ರು. ಅವತ್ತು ಬಂಗಾರ ಕಳೆದ್ರೆ ನಮ್ಗೆ ಸರ್ ಇವ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ಅವತ್ತಿನ ದಿನ ನೀವಲ್ಲಿ ಸೆಕ್ಯೂರಿಟಿಯಾಗಿ ಇರೋದಿಲ್ಲ, ಅವತ್ತಿನ ದಿನ ನಿಮ್ಮ ಪೊಲೀಸ್ ಸ್ಟೇಷನ್ ಬಾಕು ತಟ್ಟಬೇಕಾಗುತ್ತೆ ಸರ್ ಅಂತ ನಾನು ಅವ್ರನ್ನ ಕೇಳಿದೆ. ಏನಮ್ಮ ಮಾತಾಡ್ತೀರಾ ಅಂತ ಅಂದರು. ಏನು ಮಾತಾಡ್ತಿದ್ದೀನಿ ಸರ್, ಇರೋದನ್ನೇ ನಾನು ಹೇಳ್ತಾ ಇದ್ದೀನಿ, ಏನು ಮಾತಾಡಿದ್ದೀನಿ ನಾನು? 500 ಗ್ರಾಮಿಗೆ ನಮಗೆ 38 ಗ್ರಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. 12 ತೊಲ 2 ಗ್ರಾಮ್ ಅಲ್ಲಿಗೆ 9 ಲಕ್ಷ ಲಾಸ್ ಆಗ್ತಾ ಇದೆ. ಮಾಡಿದ್ರಿ ಅಂತ ಅವ್ರು ಇನ್ನೂ ಏನು ಬಂದಿಲ್ಲ. ಒಂದು ಮೇಲಧಿಕಾರಿ ತಿಳಿಸಿದಿರ ಅಂತ, ಏನಪ್ಪ ಅಂತ ಗೊತ್ತಿಲ್ಲ. ಮೇಲಧಿಕಾರಿಯಿಂದ ಏನಾದರೂ ಮಾಹಿತಿ ಬಂದಿದೆಯಾ ಅಂತ ಏನು ತೀರ್ಮಾನ ತಗೊಂಡ್ರೆ ಏನು ಗೊತ್ತಿಲ್ಲಪ್ಪ. ಮತ್ತೆ ಈ ಥರ ಆರ್ಕೆ ಉತ್ತರ ಕೊಟ್ಟರೆ ನಾವೇನು ಮಾಡ್ಬೇಕು? ಗ್ರಾಹಕರಾದ್ರೆ ಏನು ಮಾಡಬೇಕು? ಯಾರಿಗೆ ಕೇಳಬೇಕು? ಬ್ಯಾಂಕ್ ಮ್ಯಾನೇಜರ್ ಆದರೆ ಒಬ್ರು ಈ ಥರ ಆರ್ಕೆ ಉತ್ತರ ಕೊಟ್ಟರೆ ಇದರಿಂದ ಏನಾಗ್ತೈತಪ್ಪ ಅಂದರೆ, ನಾಳೆ ಜೀವ ಅದನ್ನೆಲ್ಲ ಯಾವ ಆಧಾರದ ಮೇಲೆ ಹೇಳಿದ್ರು ಅವರು? ಅದಲ್ಲ ಯಾವ ನಿಮ್ಮ ಶೀಟ್ ಇಸ್ಕೊಂಡು ನೋಡಿ, ಅದು ಇಂಪಾರ್ಟೆಂಟ್. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದ 200ಕ್ಕೂ ಅಧಿಕ ಗ್ರಾಹಕರು ಮುಂದಿನ ನಡೆ ಕುರಿತು ಚರ್ಚೆ ಮಾಡಿದರು. ಮೆರವಣಿಗೆ ಮೂಲಕ ಪೊಲೀಸ್ ಠಾಣೆ, ತಹಶೀಲ್ದಾರ್ ಕಚೇರಿ ಮತ್ತು ಬ್ಯಾಂಕಿಗೆ ತೆರಳಿ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಈ ವೇಳೆ ಗ್ರಾಹಕರು ಬ್ಯಾಂಕ್ ಸಿಬ್ಬಂದಿಯನ್ನ ತರಾಟೆ ತೆಗೆದುಕೊಂಡರು. ಅಲ್ಲಿ ಸೇರಿದ್ದ ನೂರಾರು ಗ್ರಾಹಕರು ಒಂದಲ್ಲ ಒಂದು ಸಂಕಷ್ಟಕ್ಕೆ ತುತ್ತಾದವರೇ. ಈ ಬ್ಯಾಂಕ್ನಲ್ಲಿ ಬಂಗಾರ ಅಡವಿಟ್ಟ ತಪ್ಪಿಗೆ ನಮ್ಮ ಮನೆಯಲ್ಲಿ ಕಲಹ ಆರಂಭವಾಗಿದೆ, ಅತ್ತೆ ಸೊಸೆ ಮಧ್ಯೆ ಜಗಳ ಆರಂಭವಾಗಿದೆ, ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೀವೇ ಹೊಣೆ.
ಆದಷ್ಟು ಬೇಗ ನಮ್ಮ ಚಿನ್ನ ನಮಗೆ ನೀಡದಿದ್ದರೆ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆಂದು ತರಾಟೆ ತೆಗೆದುಕೊಂಡರು. ಇನ್ನು ಮನವಿ ಸ್ವೀಕಾರ ಮಾಡಿದ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದು ಹೀಗೆ. ಎಲ್ಲ ಉತ್ತರ ಕೊಡ್ಲಿಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ. ರೀಜನಲ್ ಮ್ಯಾನೇಜರ್ ಇಸ್ ದ ರೈಟ್ ಅಥಾರಿಟಿ ಟು ಸೇ ಎನಿಥಿಂಗ್ಸ್. ಈ ಇದ್ರೊಳಗೆ ನಮ್ದು ಲ್ಯಾಪ್ಸಸ್ ಏನದ ಅದು ಏನದ ಅಂತಂದು ಹೇಳಿದ್ರೆ ಅವರೆಲ್ಲ ರೀಜನಲ್ ಮ್ಯಾನೇಜರು ಮತ್ತು ಕಂಟ್ರೋಲರ್ಸ್ ಇದ್ದಾರೆ, ಅವರು ಇದಕ್ಕೆಲ್ಲ ಹೇಳ್ತಾರೆ. ಈಗೇನು ಇವ್ರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರಲ್ಲ, ಇದ್ರ ಪ್ರಕಾರ ನಾವು ಇದನ್ನು ರೀಜನಲ್ ಆಫೀಸ್ ಮತ್ತು ಅಡ್ಮಿನ್ ಆಫೀಸಿಗೆ ಇದನ್ನು ಫಾರ್ವರ್ಡ್ ಮಾಡ್ತೀವಿ. ಅದರಿಂದ ಅವ್ರು ಏನು ಕ್ಲೇಮ್ ಕೊಡಬೇಕು ಅಂತ ಇದು ಬರುತ್ತಲ್ಲ ಇನ್ಫಾರ್ಮೇಷನ್, ಅದೇ ಥರ ನಾವು ಕ್ಲೇಮ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಕ್ಲೇಮ್ ಬಗ್ಗೆ ಇದರಲ್ಲಿ ಎಷ್ಟು ಕೊಡಬೇಕು ಏನೋ ಅನ್ನೋದು ಅವ್ರೇನು ಲೆಟರ್ ನಮಗೇನು ಕಳಿಸಿಲ್ಲ. ನಾವು ಇದು ರಿಕ್ವೆಸ್ಟ್ ಲೆಟರ್ ಏನು ಕಸ್ಟಮರ್ ಕೊಟ್ಟಿದ್ದಾರೆ ಅದನ್ನು ನಾವು ರೀಜನಲ್ ಆಫೀಸ್ ಮತ್ತು ಅಪ್ರೋಪ್ರಿಯೇಟ್ ಅಥಾರಿಟಿಗೆ ನಾವು ಇದನ್ನು ಕಳಿಸ್ತೀವಿ. ಅವ್ರೇನು ಡಿಸಿಷನ್ ತಗೋತಾರಲ್ಲ ಅದ್ರ ಥರನೇ ಕ್ಲೇಮ್ ಕೊಡೋದು. ಆ ಥರ ಏನು ಬಯಾಸ್ಡ್ ಕ್ಲೇಮ್ ಏನು ಕೊಡಲ್ಲ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಕೊಡೋ ಥರ ಏನು ವ್ಯವಸ್ಥೆ ಇರಲ್ಲ. ನಾವು ಅದ್ರ ಕ್ಲೇಮ್ ಏನು ಲೆಟ್ರ್ ಬರುತ್ತಲ್ಲ ಅದ್ರ ಪ್ರಕಾರನೇ ಮಾಡ್ತೀವಿ ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ. ಇಲ್ಲ ಇಂಡಿವಿಜುವಲ್ ಆಗಿ ಆ ಥರ ಬಂದಾಗ ರಶ್ದಲ್ಲಿ ಹಂಗೇನಾರ ಹೇಳಿರಬೇಕು, ವಿಷಾದಿಸ್ತೀವಿ, ಹಂಗೆ ಯಾವುದು ಮಾತಾಡೋದಿಲ್ಲ. ಹಂಗೇನಾದರೂ ಇಂಡಿವಿಜುವಲ್ ಆಗಿತ್ತಪ್ಪ ಅಂದ್ರೆ ಮ್ಯಾನೇಜರಿಗೆ ಭೇಟಿ ಮಾಡಿರಿ, ಅವರು ಕೂಡ ಹೇಳ್ತಾರೆ. ಆಮೇಲೆ ರೀಜನಲ್ ಆಫೀಸಿಂದ ಬಂದವರು ಇದ್ದಾರೆ, ಅವರು ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ರೀಜನಲ್ ಮ್ಯಾನೇಜರ್ಗೆ ಕೇಳಬೇಕು ಇವನ್ನೆಲ್ಲ. ಈಗ ನನ್ನೆಲ್ಲ ಇದರಲ್ಲಿ ಪಬ್ಲಿಕಲ್ಲಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ, ಇನ್ವೆಸ್ಟಿಗೇಷನ್ ನಾನು ಮಾಡಿಲ್ಲ, ನಾನು ಅಪ್ರೋಪ್ರಿಯೇಟ್ ಅಥಾರಿಟಿನೂ ಅಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಮನವಿ ಏನು ಕೊಟ್ಟಿದ್ದೀರಲ್ಲ ಇದ್ರ ಬಗ್ಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಇನ್ನು ಔಟ್ಕಮ್ ಬಂದಮೇಲೆ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಒಟ್ಟಾರೆ ನ್ಯಾಮತಿಯ ಕಳ್ಳತನ ಕೇಸ್ ಪೊಲೀಸ್ಗೆ ತಲೆನೋವಾಗಿದ್ದರೆ, ಇನ್ನೊಂದೆಡೆ ಬ್ಯಾಂಕ್ ಸಿಬ್ಬಂದಿಗೆ ಗ್ರಾಹಕರ ಮನವೊಲಿಕೆ ಸಂಕಷ್ಟ ಎದುರಾಗಿದೆ. ಇದರೆಲ್ಲರ ಮಧ್ಯೆ ಗ್ರಾಹಕ ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವುದು ಸುಳ್ಳಲ್ಲ. ಏನೇ ಆಗಲಿ ಆದಷ್ಟು ಬೇಗ ಕಳ್ಳರನ್ನ ಪೊಲೀಸರು ಪತ್ತೆ ಹಚ್ಚಿ ಬಂಗಾರದ ಆಭರಣ ಕಳೆದುಕೊಂಡವರ ಕೈ ಸೇರುವಂತೆ ಮಾಡಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.